ಅತ್ಯಂತ ಬಡ ಪ್ರದೇಶ ಇತ್ತಿದು. ಅವ್ರೇನು ಮಾಡಿದ್ರು, ಒಂದು 500 ಜೋಳಿಗೆ ಹೊಲಿಸಿದ್ರು. 500 ಜೋಳಿಗೆ ಹೊಲಿಸಿ ಮನೆಗೆ ಆ ಬೀಸೆಕಲ್ಲು ಇರ್ತಾವಲ್ಲ, ಬೀಸೆಕಲ್ಲು ಮ್ಯಾಲೆ ಗೂಟ ಅಂತ ಇರ್ತಾವ, ಏನಂತೀರಿ ಗೂಟ ಇರ್ತಾವಲ್ಲ, ಆ ಗೂಟಕ್ಕೆ ಒಂದು ಜೋಳಿಗೆ ಸಿಗಿಸ್ತೀವಿ. ಅವ್ರೇನು ಮಾಡಬೇಕು, ಹಿಂಗೆ 500 ಮನೆಗೆಲ್ಲ ಜೋಳಿಗೆ ಸಿಗಿಸ್ತೀವಿ. ಅವ್ರೇನು ಮಾಡ್ತಿರು ಅಂದ್ರೆ, ಆ ಬೀಸ ಕಾಲಕ್ಕೆ ಒಂದು ಕುರ್ತಿ ಜೋಳ ಆ ಜೋಳಿಗೆ ಹಾಕ್ತಾರೆ. ಆ ನಂತರ ಅದು ವಾರಕ್ಕೆ ಒಂದು ಸಲ ಹೋಗಿ ಎಲ್ಲ ಜೋಳಿಗೆ ಕಲೆಕ್ಟ್ ಮಾಡಿಕೊಂಡು ಎತ್ತು ಹಾಗೆಲ್ಲ ಎತ್ತು ಕಂಟ್ಲೆ ಅಂತೀವಿ, ಅವು ಅದ್ರ ಮೇಲೆ ಹಾಕ್ಕೊಂಡು ಮಕ್ಕಳಿಗೆ ಪ್ರಸಾದ ನಡೆಸ್ತೀವಿ. ಆ ಮೂಲಕ ಸಂಸ್ಥೆ ಪ್ರಾರಂಭ ಮಾಡಿ, ಆ ನಂತರ ಅದು ಕಮಲ್ನಾಗ ಅಲ್ಲಿ ಸ್ವಲ್ಪ ನೀರಿನ ಅಭಾವದಿಂದ ಸಂಗಮ ಕಮಲ್ನಗರ ಅಂತ ಇಲ್ಲೇ ಅವರ ತಾಲೂಕು, ಅಲ್ಲಿ ಶಿಫ್ಟ್ ಆಯಿತು. ಅಲ್ಲಿ ಶಿಫ್ಟ್ ಆದಮೇಲೆ ಗುರುಗಳು ಭಾಳ ಪರಿಶ್ರಮ ಪ್ರಯತ್ನ ಮಾಡಿ ಅಲ್ಲಿ ಹೈಸ್ಕೂಲ್ ಸ್ಟ್ಯಾಂಡ್ ಮಾಡಿದ್ರು. ನಿಜಲಿಂಗಪ್ಪವ್ರು ಬಂದರು ಉದ್ಘಾಟನೆ. ಹೀಗೆಲ್ಲ ಮಾಡಿ ಆ ನಂತರ ಕಾಲೇಜ್ ಮಾಡಿದ್ರು. ನಮ್ಮ ಆವಾಗ ಕಾಲೇಜ್ ಡಿಪಾಸಿಟಿಗೆ 5 ಲಕ್ಷ ರೂಪಾಯಿ ಇತ್ತು 3 ವರ್ಷ ತನಕ. ನಮ್ಮ ಮಠದ ಫಲನೇ ಕಾಲೇಜ್ಗೆ ಬರ್ಕೊಟ್ರು, ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಹೆಸರಲ್ಲಿ ಬರ್ಕೊಟ್ರು. ಅದೇ ಡಿಪಾಸಿಟ್ ಇಟ್ಕೊಂಡು ಚನ್ನಬಸವೇಶ್ವರ ಕಾಲೇಜ್ ಅಂತಿಲ್ಲ ಆಯಿತು. ಅದೇ ಡಿಪಾಸಿಟ್ ಇಟ್ಕೊಂಡು 3 ವರ್ಷ ನಂತರ ಅದೇ ಡಿಪಾಸಿಟ್ ಅಕ್ಕಮಹಾದೇವಿ ಕಾಲೇಜ್ ಅಂತ ಆಯಿತು. ಆ ನಂತರ ಮುಂದೆಲ್ಲ ಡೆವಲಪ್ ಆಯ್ತು, ಡಿಪ್ಲೊಮಾ ಬಂತು, ITI ಬಂತು, ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ನೂ ಬಂತು. ಆದರೆ ಗುರುಗಳು ಏನು ಮಾಡಿದ್ರು, ನಮ್ಮ ಶಿಷ್ಯರೇ ಅಂತ ಒಬ್ಬ ರಾಜಕಾರಣಿಗೆ ಅದರದ್ದು ಕೀಲಕಾಯಿ ಕೊಟ್ಟು ಸಲುವಾಗಿ ಅವ್ರು ಗುರುಗಳು ಬರ್ತಾ ಪೂರ ಅವ್ರದ್ದೇ ಮಾಡ್ಕೊಂಡ್ರು. ನಾವು 78ರಾಗ ನಮ್ಗೆ ಕಾವಿ ಬಟ್ಟೆ ಹಾಕ್ಯಾರ. 78ನೇ ಇಸ್ವಿದಿಂದ 92 ತನಕ ಆ ಸಂಸ್ಥೆ ನಮ್ಮದೇ ಅದ ಅಂತೇಳಿ ನಾವು ಏನೂ ಮಾಡ್ಲಿಕ್ಕೆ ಹೋಗಿಲ್ಲ. ಅಲ್ಲೇ ಅವ್ರು ಮೀಟಿಂಗ್ ಇದ್ದರೆ ಕರಿತಿರು, ಹೋಗ್ತೀವಿ, ಎಲ್ಲ ಸಲಹೆ ಕೊಡ್ತೀವಿ. ಅದ ನಂತರ ಏನು ಮಾಡಿದ್ರು ಅಂದ್ರೆ, ಅದು ನಮ್ಗೆ ದೂರ ಸರಿಸಿ ಅಪ್ಪು ಲಿಂಗೈ ಕಾರಣ ನಮ್ಮ ಹೆಸರು ಸಮೇತ ಪೂರ ಡಿಲೀಟ್ ಮಾಡಿ, ಈಗ ಅವರು ದೊಡ್ಡ ಆರ್ಥಿಕವಾಗಿ ಬಲಾಢ್ಯ, ರಾಜಕೀಯವಾಗಿಯೂ ಬಲಾಢ್ಯ. ಆ ನಂತರ ಏನಾಯಿತು ಅಂದ್ರೆ, ಇದಕ್ಕೆ ರಿಕಾರ್ಡ್ ಮಾಡ್ತಾರೆ ಇದು. ಆ ನಂತರ ಏನಾಯಿತು ಅಂದ್ರೆ, ಅದು ಪೂರ್ಣ ಡಿಲೀಟ್ ಮಾಡಿದ್ಮೇಲೆ ಅದು ಸರಿ ಕುಸ್ತಿ ಹಿಡೀರಿ ಅಂತ ಎಲ್ಲ ಶಿಷ್ಯರು ನಮ್ಮಲ್ಲಿ ಬರ್ತಾರೆ. ನಮ್ಮದು ಆರ್ಥಿಕ ಸ್ಥಿತಿ ಏನೇನೂ ಇರಲಿಲ್ಲ, ಭಾಳ ತೊಂದರೆ ಇತ್ತು. ನಮ್ಮ ಏನಾರ ಮಠಕ್ಕೆ ಲೈಟ್ ಬಿಲ್ಲು ಇಂಥವೆಲ್ಲ ಖರ್ಚಿನ ಬಂದು ಅಂದ್ರೆ ನಾವು ಭಕ್ತರ ಮನೆಗೆ ಹೋಗಿ ಭಿಕ್ಷೆ ಮಾಡಿ ಅದು ಮಾಡಬೇಕು. ಅಷ್ಟು ಕಷ್ಟ ಇತ್ತು. ಯಾರ 10 ಜನ ಬಂದ್ರೆ ಅಂದ್ರೆ ಪ್ರಸಾದಕ್ಕೆ ಮಾಡಬೇಕಾದ್ರೆ ನಾವು 10 ಮನೆಯದಾಗ 10 ರೊಟ್ಟಿ ಇಸ್ಕೊಂಡು ಬಂದು ಕಂತಿ ಭಿಕ್ಷೆ ಮೇಲೆ ನಡೀತೀವಿ. ಇಷ್ಟೆಲ್ಲ ಆರ್ಥಿಕ ಸ್ಥಿತಿ. ಯಾಕಂದ್ರೆ ಕಾರಣ ಏನು ಆ ಸ್ಥಿತಿ ಇರ್ಲಕ್ಕಂದ್ರೆ, ಗುರುಗಳು ದುಡಿದಿದ್ದ ಕೀಲಕಾಯಿ ಎಲ್ಲ ಪೂರ್ಣ ಅವ್ರ ಬಳಿ, ನಾವು ಖಾಲಿ. ಅವಾಗ ಅದ ನಂತರ ನಾವೇನು ಮಾಡ್ತೀವಿ ಅಂದ್ರೆ 92ಕ್ಕೆ ಅವ್ರ ಮಗನಿಗೆ ಅಧ್ಯಕ್ಷ ಮಾಡ್ತೀವಿ. ನಾವು ಅಂದರೆ ಇದು ನಮ್ಮ ಸಂಸ್ಥೆ, ಇದು ನಮ್ಮ ಕೈಯಾಗ ಬರಲ್ಲ ಅಂತ ನಮ್ಗೆ ಖಚಿತ. ಆ ನಂತರ ನಾವು ಏನು ಮಾಡ್ತೀವಿ ಅಂದ್ರೆ, ಒಂದು ಸಣ್ಣ ಸಂಸ್ಥೆ ಗದಗ, ಯಾಕಂದ್ರೆ ಹಿಂಗೆಲ್ಲ ಎಲ್ಲರಿಗೂ ಅಪ್ಪ ಇಡೀ ಆಯುಷ್ಯ ದುಡಿದಿದ್ದು ಹೋಗಿಬಿಟ್ಟದ. ಮುಂದೆ ಹಂಗೆ ಆಗ್ಬಾರ್ದಂತ ನಾವು ಗದಗ, ಬೆಳಗಾವಿ, ಸುತ್ತೂರು ಇಂಥವೆಲ್ಲ ಬಯಲಾಗಿ ತರಿಸಿದೆವು. ಬಯಲಾಗಿ ತರಿಸಿ ಆ ಪ್ರಕಾರ ನಮ್ಮ ಬಯಲಾಗನ್ನು ತಯಾರು ಮಾಡಿದ್ವಿ, ಹೆಚ್ಚು ಕಡಿಮೆ ಮಾಡಿದ್ವಿ. ಮಾಡಿದ ನಂತರ ನಾವು ಒಂದು 40 ಮಕ್ಕಳು, 2 ಟೀಚರ್ಗಳು ಒಂದು ಸಂಸ್ಥೆ ಪ್ರಾರಂಭ ಮಾಡಿದ್ವಿ. ಅವಾಗ ಭಕ್ತರು ನಮ್ಗೆ ಇಷ್ಟು ಒಂದು ಹೇಳಿ ಅದ, ಇವರು ಸಪ್ಪನ ಬೆಳೆ ಅದ, ಅದು ಸಂಸ್ಥೆ ಜಗಳ ಆಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು. ಈ ಜಗಳ ಆಡಿದ್ರೆ ನಮ್ಮ ಶ್ರಮ ಹಾಳು,
ನಮ್ಮ ಸಮಯ ಹಾಳು. ಮತ್ತು ಆರ್ಥಿಕವಾಗಿ ನಮ್ಮಲ್ಲಿ ಏನೂ ಇರಲಿಲ್ಲ. ಇದ್ದು ಒಂದು ಕಡೆ ಭೂಮಿನೂ ಮಾರ್ಕೋಬೇಕಾಗ್ತದೆ. ಇಂಥ ಪ್ರಶ್ನೆ ಅದಕ್ಕೆ ರಚನಾತ್ಮಕ ಕಾರ್ಯ ಮಾಡ್ಯಾರಿ ನಾವು. ಅವ್ರ ಸರಿ ಕುಸ್ತಿ ಹಿಡಿಯೋದು ಬೇಡ. ಕುಸ್ತಿ ಹಿಡಿದು ನಾವು ಅದ್ರಾಗ ಇದು ಆಗೋದು ಬೇಡ. ನಾವು ಮತ್ತು ಪ್ಯಾರಲಲ್ ಸಣ್ಣದು ಜ್ಯೋತಿ ಹಚ್ಚಿ ಅದು ಸರಿ ಅದು ಬೆಳೆದ್ರೆ ಶಿವನ ಇಚ್ಛೆ ಬೆಳೀತದ ಅಂತ ನಾವು ಒಂದು ಸಂಕಲ್ಪ ಮಾಡಿ ಹಚ್ಚಿದೆವು. ಎಲ್ಲರೂ ನಗುತ್ತೀವಿ, ಹಾಸ್ಯ ಮಾಡ್ತೀವಿ. ಏನು ಸಂಸ್ಥೆ ಮಾಡಿದ್ರು, ಇದು ಸಂಸ್ಥೆ ಕೊಟ್ಟು ಇವ್ರು ಸಂಸ್ಥೆ ಮಾಡ್ತಾರೆ, ಹೀಗೆಲ್ಲ ಅಂತೀವಿ. ಅವಾಗ ನಾನು ಇನ್ಯಾಕನ್ನಲ್ಲ ಅಂತ ತಿಳ್ಕೊಂಡು ನಾವು ಅದ್ರ ಗೊಡವೆಗೆ ಹೋಗಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಆರ್ಥಿಕವಾಗಿ ಭಾಳ ಬಡತನ ಇತ್ತು ಮತ್ತು ಏನೂ ನಮ್ಮ ಕೈಯಾಗ ಏನೂ ಸೋರ್ಸೇ ಇರಲಿಲ್ಲ. ಅದಕ್ಕೆ ನಾವು ಸಣ್ಣ ಪ್ರಮಾಣ ಮಾಡಿ ಪ್ರಾರಂಭ ಮಾಡಿದೀವಿ. ನಾವು ಓನ್ಲಿ ನಾವು ಗಮನ ಕೊಟ್ಟು ದುಡ್ಡಿನ ಕಡೆ ಬ್ಯಾಲೆನ್ಸ್ ಕಡೆಯಿಂದ ಎಂದೂ ನೋಡಿಲ್ಲ. ನಾ ಯಾವಾಗ ಹೋದರೂ ಕ್ವಾಲಿಟಿ, ರ್ಯಾಂಕು, ಎಷ್ಟು ಫೇಲ್ ಆದರು, ಯಾಕೆ ಫೇಲ್ ಆದರು, ಕಾರಣ ಏನು, ಅವ್ರಿಗೆ ಮನೆ ಆಬ್ಸೆಂಟ್ ಇದ್ದಿದ್ದ ಕಡೆಯಿಂದ ಫೇಲ್ ಆದರು, ಏನು ಪ್ರೆಸೆಂಟ್ ಇದ್ದರೂ ಏನು ಓದಲಾರ್ದಕ್ಕೆ ಫೇಲ್ ಆದರು, ಅಥವಾ ಏನು ಅಭ್ಯಾಸ ಮಾಡಲಾರ್ದಕ್ಕೆ ಫೇಲ್ ಆದರು, ಅಥವಾ ಅವ್ರಿಗೆ ಏನು ಓದ್ರೂ ಏನು ತಿಳಿವಲ್ದು, ಇದೆಲ್ಲ ಚಿಕಿತ್ಸೆ ಮಾಡ್ತೀವಿ ನಾವು. ಸ್ಟಡಿ ಮೀಟಿಂಗ್ ಮಾಡಿ ಇದೆಲ್ಲ ಮಾಡಿ ಅದಕ್ಕೆ ಅವ್ರಿಗೆ ಇಂಪ್ರೂವ್ ಹೆಂಗೆ ಮಾಡಬೇಕು, ಈ ಒಂದು ಕ್ಲಾಸಿನಾಗ ಎಷ್ಟು ಮಕ್ಕಳು ಹಿಂದನ ಫೇಲ್ ಎಷ್ಟು ಜನ ಆಗಿರ್ತಾರೆ, ಅವ್ರಿಗೆ ಹೆಂಗೆ ಇಂಪ್ರೂವ್ ಮಾಡಬೇಕು, ಹುಷಾರಿದ್ದವ್ರು ಮತ್ತು ಹೆಂಗೆ ಹೈಯೆಸ್ಟ್ ಮಾರ್ಕ್ಸ್ ತಗೋಬೇಕು, ಇಡೀ ಸ್ಟೇಟಿಗೆ ರ್ಯಾಂಕ್ ಬರೋಂಗೆ ಅವ್ರಿಗೆ ಏನೇನು ಬೇಕು, ಎಲ್ಲಿಂದ ಎಷ್ಟ್ಯಾಕೆ ರೊಕ್ಕ ನಾವು ಎಂದೆಂದೂ ಒಂದೊಂದು ಸಲ ನಮ್ಮ ಫೀಸಿಗೆ ಅದಕ್ಕೆ ನಾವು ಇದು ಆದ್ರೆ ನಾವು ಇದು ಭಿಕ್ಷೆ ಬೇಡಿದ್ದು ನಮ್ಮ ಬಂದಿನ ಕಾಣಿಕೆ ಎಲ್ಲನೂ ಅಲ್ಲಿ ಕೊಟ್ಟಿದ್ದೆವು. ಅಷ್ಟು ಮಾಡಿ ನಾವು ಅದನ್ನು ಬೆಳೆಸಿದೆವು. ಹಿಂಗೆ ಒಂದು 3 ವರ್ಷ ಇಲ್ಲೇ ತಗಡು ಶೆಡ್ಡಿನಾಗೆ ನಡೀತಿತ್ತು ಮಠದ ಏರಿಯಾದಾಗೆ. ಆ ನಂತರ 4 ವರ್ಷ ಇಲ್ಲಿ ನಡೀತು. 5ನೇ ವರ್ಷಕ್ಕೆ ಅಲ್ಲಿ ಹೋದ್ವಿ. ಸ್ವಲ್ಪ ಜಾಗ ತಗೊಂಡು ಅಲ್ಲಿ ಹೋದ್ವಿ. ಸಣ್ಣ ಸಣ್ಣ ಈಗಲೂ ಅವ ಇನ್ನೊಂದು 4 ರೂಮ್ ಅಂಥವೆಲ್ಲ ಅಲ್ಲಿ ಸಣ್ಣ ಸಣ್ಣ ರೂಮ್ಗಳು ಮಾಡಿ ಅದಕ್ಕೆ ಮಾಡಿದ್ವಿ. ಮಾಡಿ ನಾರಾಯಣ ಖೇಡ್ದಿಂದ ಭತ್ತದ ಹುಲ್ಲು ತಂದು ಹುಲ್ಲಿನ ಕ್ಲಾಸ್ ರೂಮ್ ಮಾಡಿದೆವು. ಅವು ಒಂದು 4-8 ವರ್ಷ ನಡೆದು ಹಿಂಗೆ ಮಾಡ್ಕೋತ ಇವತ್ತು ನಮ್ದು ಬೆಳೆದಿದ್ದಂದ್ರೆ 2-3 ಪ್ರಿನ್ಸಿಪಲ್ ಒಳ್ಳೆಯದು, ಒಳ್ಳೆಯ ಅಭ್ಯಾಸ ಮೊದಲನೇ ಆದ್ಯತೆ, ಚಲೋ ಪ್ರಸಾದ. ನಾವು ಪ್ರಸಾದದ ಜಿಪುಣತನ ಅದು ಮಾಡಬೇಡ್ರಿ, ಇದು ಮಾಡಬೇಡ್ರಿ, ಅದು ಮಾಡಿ ಅಷ್ಟು ರೊಕ್ಕ ಅಥವಾ ಇದು ಮಾಡಿ ಇಷ್ಟು ರೊಕ್ಕ ಇಂಥವು ಯಾವುವು ಬ್ಯಾಲೆನ್ಸು ಲೆಕ್ಕಪತ್ರ ನಾವು ಮಾಡೋಲ್ಲ. ಮಕ್ಳಿಗೆ ಒಳ್ಳೆಯ ಆಹಾರ ಏನು ಕೊಡಬೇಕು ಕೊಡ್ರಿ, ಚಂದ ಕೊಡ್ರಿ. ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತೀವಿ ನಾವು. ಅದು ಯಾಕೆ ಕೊಟ್ಟಿಲ್ಲ, ಇದೇ ಕೊಟ್ಟಿಲ್ಲ ಅಂತ ಕೇಳ್ತೀವಿ. ಅದಕ್ಕೆ ಒಳ್ಳೆಯ ಪ್ರಸಾದ ಮತ್ತು ಒಳ್ಳೆಯ ಸಂಸ್ಕಾರ, ಈ 3 ಮಾತಿನ ಮೇಲೆ ಗಮನ ಕೊಟ್ಟು ನಾವು ಬೆಳೆಸಿದ್ವಿ. ಈಗ ನಮ್ಮ ಗುರುಗಳ ಸಂಸ್ಥೆಯ ಬಗ್ಗೆ ಹೇಳಿದೆವಲ್ಲ, ಭೀಮಣ್ಣ ಖಂಡ್ರೆಯವರಿಗೆ ನಮ್ಮ ಮಠ ಶಿಷ್ಯರಂತ ಅವರಿಗೆ ಎಲ್ಲರೂ ಕಾರೋಬಾರ್ ಕೊಟ್ಟಿದ್ರು. ಹಿಂಗೆ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗಿ ಕಲಿತಿದ್ರು. ಹಾಂ,